ನಾವು ಧರ್ಮ ಯಾವ ರೂಪದಲ್ಲಿದೆ, ಧರ್ಮಕ್ಕೆ ಯಾವ ಕೈಕಾಲುಗಳು ಹೇಗಿದೆ, ಯಾವ ರೀತಿಯಾಗಿದೆ ಅಂತ ನಾವು ನೋಡಬೇಕಾಗಿಲ್ಲ. ಶ್ರೀರಾಮಚಂದ್ರನನ್ನು ನಾವು ನೋಡಿಬಿಟ್ರೆ, ಅವನ ಆದರ್ಶಗಳನ್ನು ಪಾಲಿಸಿದರೆ, ಅವನ ಪೂಜೆಯನ್ನು ಮಾಡಿದರೆ ನಾವು ಧರ್ಮಾಚರಣೆಯನ್ನು ಮಾಡಿದಂತೆ ಆಗುತ್ತೆ. ಆ ಪೂಜೆಯನ್ನು ನಿರಂತರವಾಗಿ ನಾಮವನ್ನು ನಾವು ಜಪಿಸುವುದರಿಂದಲೂ ಕೂಡ ಅಂತಹ ಒಂದು ಸಾತ್ವಿಕವಾದಂತಹ ಬುದ್ಧಿ ಬರುತ್ತೆ. ಅದನ್ನೇ ಪರಮೇಶ್ವರನೇ, ಸ್ವತಃ ಪರಮೇಶ್ವರನೇ ಹೇಳಿರತಕ್ಕಂಥದ್ದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತಲ್ಯಂ ರಾಮನಾಮವರಾನನೆ ಅಂತ. ನೀವು ವಿಷ್ಣು ಸಹಸ್ರನಾಮ, ಶಿವಸಹಸ್ರನಾಮ ಇದನ್ನು ಪಠಿಸಲಿಕ್ಕೆ ಆಗದೇ ಇದ್ದರೆ, ಸಮಯ ಇಲ್ಲದೇ ಇದ್ದರೆ, ಅಂತಹ ಸಮಯದಲ್ಲಿ ಕೇವಲ ರಾಮ ಅಂತ ನೀನು ರಾಮ ಅಂತ ಹೇಳಿದಾಗ ಆ ಸಹಸ್ರನಾಮವನ್ನು ಪಠಿಸಿದಂತಹ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಸ್ವತಃ ಪರಮೇಶ್ವರನೇ ಹೇಳಿರತಕ್ಕಂಥದ್ದು ನಾವು ನೋಡ್ಬೋದು. ಆದ್ದರಿಂದ ಅದು ಒಂದು ಅಗ್ನಿಬೀಜ ಮತ್ತು ಅಮೃತ ಬೀಜ. ರಾಮ ಅನ್ನತಕ್ಕಂಥದ್ದೇನಿದೆ ಅಗ್ನಿಬೀಜ, ಒಂದು ಪಾಪವನ್ನೆಲ್ಲ ಹೊರಗೆ ಬಿಡುತ್ತಂತೆ, ಮಾನತಕ್ಕ ಬಾಯಿಯನ್ನು ಮುಚ್ಚುತ್ತೀವಿ, ಪುನಃ ನಾವು ಪುಣ್ಯವನ್ನು ಸಂಪಾದನೆಯನ್ನು ಮಾಡಬಹುದು. ಆ ರೀತಿಯಾಗಿ ಅಗ್ನಿಬೀಜ ಮತ್ತು ಅಮೃತ ಬೀಜ ಯುಕ್ತವಾಗಿರತಕ್ಕಂತಹ ರಾಮನಾಮಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ. ಅಂದರೆ ಅದು ಯಾವುದೋ ಜಪಗಳನ್ನು ಪೂಜೆಗಳನ್ನು ಮಾಡುವುದಕ್ಕಿಂತ ಕೇವಲ ರಾಮ ರಾಮ ಅಂದರೆ ಸಾಕು. ಅದನ್ನೇ ನಾವು ಈ ಜನಪದವಾದಂತಹ ಕಥೆಯು ಕೂಡ, ವಾಲ್ಮೀಕಿ ಕಥೆಯು ಕೂಡ ಜನಪದವಾಗಿ ಅದೇ ರೀತಿ ಇದೆ. ಮರ ಮರ ಅಂಥೇಳಿ ಅದು ನಿರಂತರವಾಗಿ ಜಪವನ್ನು ಮಾಡಿದ್ದರಿಂದ ರಾಮನಾಮವನ್ನು ಜಪವನ್ನು ಮಾಡಿ ವಾಲ್ಮೀಕಿಯಾದ, ರಾಮಾಯಣವನ್ನು ಬರದ ಅನ್ನತಕ್ಕಂಥದ್ದು ನಾವು ಕಥೆಯಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಈ ನಾಮ ಜಪಕ್ಕೆ, ಆ ರಾಮನವಮಿಯ ದಿವಸ ವಿಶೇಷವಾಗಿ ರಾಮ ಜಪವನ್ನು ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಮಹತ್ವ, ಫಲ ಅನ್ನತಕ್ಕಂಥದ್ದು ಕೂಡ ಇದೆ. ಅದರಿಂದ ಜಯತು ಜಯತು ಮಂತ್ರಂ ಅಂಥೇಳಿ ಈ ರಾಮನಿಗೆ ಶಂಕರ ಭಗವತ್ಪಾದ ಹೇಳಿರತಕ್ಕಂಥದ್ದು ನಾವು ನೋಡ್ತೀವಿ. ಜಯತು ಜಯತು ಮಂತ್ರಂ ಜನ್ಮ ಸಾಫಲ್ಯ ಮಂತ್ರಂ ಅಂದರೆ ಜನ್ಮವನ್ನು ಸಾರ್ಥಕ, ನಮಗೆ ಜನ್ಮ ಸಾಫಲ್ಯತೆ ಅನ್ನತಕ್ಕಂಥದ್ದು. ಮನುಷ್ಯ ದೇವನಾಗಬೇಕಾದ್ರೆ ಜನ್ಮ ಸಾರ್ಥಕವಾಗಬೇಕು. ಅಂತಹ ಸಾರ್ಥಕವಾದಂತಹ ಜನ್ಮ ರಾಮನವಮಿ ದಿವಸ ನಾವು ರಾಮನಾಮವನ್ನು ಜಪಿಸುವುದರಿಂದ ಜನ್ಮ ಸಾರ್ಥಕವಾಗುತ್ತೆ. ಜನ್ಮ ಸಾಫಲ್ಯ ಮಂತ್ರಂ ಜನನ ಮರಣ ದುಃಖ ಛೇದ ಮಂತ್ರಂ. ಈ ಪುನರಾವೃತ್ತಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತೇಳಿ ಹೇಳ್ತಾರೆ. ಪುನಃ ಹುಟ್ಟು ಸಾವು ಅನ್ನತಕ್ಕಂತಹ ಆವೃತ್ತದಲ್ಲಿ, ಸಂಸಾರ ಸಾಗರದಲ್ಲಿ ಪ್ರತಿಯೊಬ್ಬರು ಕೂಡ ಸಿಲುಕಿ ಹಾಕಿಕೊಂಡು ಆ ಮೂಲಕ ನಲಗುತ್ತಾ ಇದ್ದಾರೆ. ಆದ್ದರಿಂದ ಇಂತಹ ಜನನ ಮರಣವನ್ನು ಛೇದ ಅಂದರೆ ಆವೃತ್ತಿಯಿಂದ ನಮ್ಮನ್ನು ಪಾರು ಮಾಡತಕ್ಕಂಥದ್ದು ಏನಿದೆ ಅದು ರಾಮನಾಮ ಜಪ. ರಾಮನವಮಿ ದಿವಸ ನಾವು ಮಾಡತಕ್ಕಂತಹ ಪೂಜೆಯಿಂದ ನಮ್ಮ ಈ ಸಂಸಾರ ಸಾಗರದಿಂದ ಬಿಡುಗಡೆ ಅನ್ನತಕ್ಕಂಥದ್ದು ನಮಗೆ ಸಿಗುತ್ತೆ. ಜೊತೆಯಲ್ಲಿ ಸರ್ವಶಾಸ್ತ್ರೇಕ ಮಾತ್ರ ಈ ವೇದ ಪಾರಾಯಣ ಪೂಜೆ ಇರ್ಬೋದು ಅಥವಾ ಇನ್ನಿತರ ಯಜ್ಞಯಾಗಾದಿಗಳಿರ್ಬೋದು, ಈ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂತಹ ಫಲ, ವೇದ ಪಾರಾಯಣವನ್ನು ಮಾಡತಕ್ಕಂತಹ ಫಲ, ಜಪ ತಪಸ್ಸನ್ನು ಮಾಡತಕ್ಕಂತಹ ಫಲ ಏನಿದೆ ಅದೆಲ್ಲವೂ ಕೂಡ ಶಾಸ್ತ್ರಾಧ್ಯಯನದ ಫಲ ಏನಿದೆ, ಸರ್ವಶಾಸ್ತ್ರೇಕ ಮತ್ತು ಶಾಸ್ತ್ರಾಧ್ಯಯನದ ಒಂದು ಫಲ ಏನಿದೆ ಇದು ರಾಮನಾಮವನ್ನು ನಾವು ಜಪಿಸುವುದರಿಂದ ಅಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದು ಯಾವ ಮಂತ್ರ ಅಂದರೆ ರಘುಪತಿ ನಿಜ ಮಂತ್ರಂ ರಾಮ ರಾಮೇತಿ ಮಂತ್ರಂ. ಇದನ್ನೇ ಪರಮೇಶ್ವರರು ಕೂಡ ಹೇಳಿರ್ತಕ್ಕಂಥದ್ದು. ರಾಮ 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 ಅಂತ ನಾವು ಹೇಳ್ತಾ ಇದ್ದರೆ ಸಾಕು. ಅದು ಇಲ್ಲಿ ಹೇಳುವುದಕ್ಕೂ ಕೂಡ ಎಷ್ಟೋ ಜನ ಹೇಳ್ತಾರೆ ನಮಗೆ ಬಾಯಿ ತಿರುಗುವುದಿಲ್ಲ, ಅದರಿಂದ ನಾವು ಮಂತ್ರವನ್ನು ಹೇಳುವುದಕ್ಕೆ ಕಷ್ಟ ಆಗುತ್ತೆ ಅಂತ. ರಾಮನಾಮ ಜಪ, ರಾಮ ಅಂತ ಹೇಳಲಿಕ್ಕೆ ಯಾರಿಗೆ ಬರೋದಿಲ್ಲ, ಎಲ್ಲರೂ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನವಿಲ್ಲ. ಅಪ್ರಯತ್ನವಾಗಿ ರಾಮನಾಮವನ್ನು ನಾವು ಜಪಿಸುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಏನೂ ಮಾಡಲಿಕ್ಕೆ ಆಗದೆ ಇರತಕ್ಕಂಥವ್ರು ಅಂತಹ ಸಮಯದಲ್ಲಿ ಕೇವಲ ರಾಮನವಮ ದಿವಸ ರಾಮನಾಮ ಜಪವನ್ನು ಮಾಡಿದರೂ ಸಾಕು. ಹನುಮಂತನು ಕೂಡ ಆಂಜನೇಯನು ಆ ರಾಮನಾಮ ಜಪದಿಂದಲೇ ಆ ದೈವತ್ವಕ್ಕೆ ಏರಿರತಕ್ಕಂಥದ್ದು. ಆದ್ದರಿಂದ ಆ ಹನುಮಂತನನ್ನು ಕೂಡ ನಾವು ರಾಮನಿಗೆ ಕೊಟ್ಟಂತಹ ಗೌರವ ಭಕ್ತಿಯಿಂದ ಹನುಮಂತನ ಪೂಜೆಯನ್ನು ಕೂಡ ಮಾಡ್ತೀವಿ. ಹನುಮಂತನಿಗೆ ಅಂತಹ ಶಕ್ತಿ ಎಲ್ಲಿಂದ ಬಂತು ಅಂದರೆ ಮನೋಜವಂ ಮಾರುತ ತುಲ್ಯ ವೇಗಂ, ಅಂತಹ ವಿಶೇಷವಾದಂತಹ ಶಕ್ತಿ, ಬುದ್ಧಿರ ಬಲ ಯಶೋ ಧೈರ್ಯ ಇಂತಹದ್ದೆಲ್ಲ ಹನುಮಂತನಿಗೆ ಪ್ರಾಪ್ತಿಯಾಗಿರತಕ್ಕಂಥದ್ದು ಶ್ರೀರಾಮಾನುಗ್ರಹದಿಂದ. ಅಂತಹ ಅನುಗ್ರಹ ರಾಮನಾಮ ಜಪದಿಂದ ಹನುಮಂತನಿಗೆ ಬಂತು. ಅದರಿಂದ ನಮಗೆ ಆಂಜನೇಯನೇ ಗುರು. ರಾಮಮಂತ್ರವನ್ನು ಪಠಿಸುವುದಕ್ಕೆ ಗುರು ಯಾರಂದರೆ ಪ್ರತಿಯೊಬ್ಬರಿಗೂ ಆಂಜನೇಯನೇ, ಹನುಮಂತನೇ. ಅದರಿಂದ ಅವನನ್ನೇ ನಾವು ಗುರುವಾಗಿ ಭಾವಿಸಿ ಆ ಮೂಲಕ ವಿಶೇಷವಾಗಿ ರಾಮನಾಮ ಜಪವನ್ನು ಪೂಜೆಯನ್ನು ರಾಮನವಮ ದಿವಸ ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಆ ರಾಮಾವತಾರ ಅದಾದಂತಹ ಸಮಯ, ಆ ಕರ್ಕಾಟಕ ಲಗ್ನದಲ್ಲಿ ಗುರು ಗಜಕೇಸರಿ ಯೋಗ ಅಂತ ಹೇಳಿ ನಾವು ಹೇಳ್ತೀವಿ. ಗಜಕೇಸರಿ ಯೋಗದಲ್ಲಿ ಅಂದರೆ ಗುರು ಮತ್ತು ಚಂದ್ರ ಉದಯಿಸ್ತಕ್ಕಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಶ್ರೀರಾಮನು ಜನಿಸಿರತಕ್ಕಂಥದ್ದು.
9 ಗ್ರಹಗಳು, ಅದರಲ್ಲಿ 5 ಗ್ರಹಗಳು ಪಂಚಗ್ರಹಗಳು ಉಚ್ಚವಾಗಿರತಕ್ಕಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕುಜ ಇರ್ಬೋದು, ಬುಧ, ಶುಕ್ರ, ರವಿ ಎಲ್ಲ ಗ್ರಹಗಳು ಕೂಡ ಒಂದು ಸುಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಶ್ರೀರಾಮನ ಅವತಾರ ಆಯಿತು. ಬೇರೆಯವರೆಲ್ಲ ಯಾವುದೊಂದು ಡೇಟಲ್ಲಿ ಹುಟ್ಟಿರ್ತಾರೆ, ಮಹಾತ್ಮರೇ ಇರ್ಬೋದು, ಆದರೆ ಶ್ರೀರಾಮನ ಅವತಾರ ಪ್ರಯೋಜನ ಅನ್ನತಕ್ಕಂಥದ್ದು ಏನಿದೆ ಅದು ಸಾಧನೆ ಆಗಬೇಕಾಗಿರುವುದರಿಂದ ಪಂಚಗ್ರಹಗಳು ಉಚ್ಚವಾಗಿರತಕ್ಕಂತಹ ಒಂದು ಗ್ರಹಸ್ಥಿತಿಗಳೆಲ್ಲ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಅವತಾರವನ್ನು ಮಾಡಿರತಕ್ಕಂಥದ್ದು ಇದೆಲ್ಲ ರಾಮಾಯಣದಲ್ಲಿ ಇದೆ. ರಾಮನ ಒಂದು ಬಾಲಕಾಂಡದಲ್ಲಿ ರಾಮನ ಜನನ ಅದಕ್ಕೆ ಹಿನ್ನೆಲೆಯಾಗಿರತಕ್ಕಂಥದ್ದು, ಜೊತೆಯಲ್ಲಿ ಈ ಸುಂದರಕಾಂಡ ಹನುಮಂತನ ಒಂದು ಸಮುದ್ರೋಲ್ಲಂಘನ ಇರ್ಬೋದು, ಸೀತೆಗೆ ಆ ವ್ಯಾಕುಲವನ್ನು ತೊಡೆದು ಹಾಕಿರತಕ್ಕಂಥ, ಸೀತೆಗೆ ಸಂತೋಷವನ್ನು ಉಂಟು ಮಾಡಿರತಕ್ಕಂಥ ಸೀತಾಪಹರಣ, ರಾವಣನ ಸಂಹಾರ, ಕುಂಭಕರ್ಣಾದಿಗಳ ಸಂಹಾರ, ಪಟ್ಟಾಭಿಷೇಕ, ಇದೆಲ್ಲವನ್ನು ರಾಮಾಯಣ ಒಳಗೊಂಡಿರತಕ್ಕಂಥದ್ದು. ಅದರಿಂದ ಯುಗಾದಿಯಿಂದ ಪ್ರಾರಂಭವನ್ನು ಮಾಡಿ ರಾಮನವಮಿ ದಿವಸ ರಾಮಾಯಣ ಪಾರಾಯಣವನ್ನು ಮಾಡಿ ಮಾರನೇ ದಿವಸ ಪಟ್ಟಾಭಿಷೇಕವನ್ನು, ಕಲ್ಯಾಣೋತ್ಸವವನ್ನು ಮಾಡತಕ್ಕಂಥದ್ದು ಕೂಡ ವಿಶೇಷವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಈ ರೀತಿಯಾಗಿ ಅರ್ಥಪೂರ್ಣವಾಗಿ ನಾವು ಭಜನೆಯ ರೂಪದಲ್ಲಿ, ಕೀರ್ತನೆಯ ರೂಪದಲ್ಲಿ, ಪೂಜೆಯ ರೂಪದಲ್ಲಿ, ರಾಮನಾಮವನ್ನು ಮಾಡುವ ರೂಪದಲ್ಲಿ, ರಾಮತಾರಕ ಹೋಮವನ್ನು ಮಾಡತಕ್ಕಂತಹ ರೂಪದಲ್ಲಿ ರಾಮನವಮಿಯನ್ನು ನಾವು ಆಚರಿಸಿಕೊಂಡಂಥ ವಿಶೇಷವಾದಂತಹ ಫಲಪ್ರಾಪ್ತಿಯಾಗಿ ಆ ಮೂಲಕ ಕುಟುಂಬಕ್ಕೆ, ದೇಶಕ್ಕೂ ಕೂಡ ರಾಮನ ಒಂದು ಆದರ್ಶವನ್ನು ನಾವು ಪಾಲಿಸಿದರೆ ನಾವು ಸರಿಯಾದಂತಹ ರೀತಿಯಲ್ಲಿ ದೇಶವು ಸುಭಿಕ್ಷವಾಗಿ ಇರುತ್ತೆ. ಅದರಿಂದ ಎಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಪರ್ವಕಾಲ ಅಂತಂದರೆ ಅದು ರಾಮನವಮಿ ಅಂತ ಹೇಳಬಹುದು. ಆದ್ದರಿಂದ ಮಾನವನ ಜೀವನಕ್ಕೆ, ಮಾನವನ ಜೀವನ ಶೈಲಿಗೆ, ಮಾನವ ಕಷ್ಟ ಸುಖಕ್ಕೆ ಹತ್ತಿರವಾಗಿರ್ತಕ್ಕಂತಹದ್ದು ಒಂದು ಅವತಾರ ಅಂದರೆ ಅದು ರಾಮನ ಒಂದು ಅವತಾರ ಆಗಿರುವುದರಿಂದ ರಾಮನವಮಿ ದಿವಸ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪಾನಕ, ಕೋಸಂಬರಿ ಇದೆಲ್ಲ ವಿತರಣೆಯನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥದ್ದು. ಅವರಿಗೆಲ್ಲರೂ ಕೂಡ ಆ ದಿವಸ ಬೇಸಿಗೆ ಕಾಲದಲ್ಲಿರ್ತಕ್ಕಂಥ ವಸಂತ ಋತುವಿನಲ್ಲಿ ಬರುತ್ತೆ, ಚೈತ್ರ ಮಾಸದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ. ಅದರಿಂದ ಇಂತಹ ಸಂದರ್ಭದಲ್ಲಿ ರಾಮನ ಪ್ರೀತ್ಯರ್ಥವಾಗಿ ಪಾನಕ, ಕೋಸಂಬರಿ ಇವುಗಳನ್ನೆಲ್ಲರಿಗೂ ಕೂಡ ಹಂಚತಕ್ಕಂಥದ್ದು, ಉಪವಾಸ ಮಾಡತಕ್ಕಂಥವರಿಗೂ ಕೂಡ ಅದಕ್ಕೂ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಅವರ ಶಕ್ತ್ಯಾನುಸಾರವಾಗಿ ರಾಮ ನವಮಿಯನ್ನು ನಾವು ಆಚರಿಸಿದಾಗ ಶ್ರೀರಾಮಾನುಗ್ರಹ ಕೂಡ ಪ್ರತಿಯೊಬ್ಬರಿಗೂ ಪಾತ್ರರಾಗ್ತಾರೆ. ಆ ಮೂಲಕ ಎಲ್ಲರ ಕಷ್ಟಗಳು ಕೂಡ ಪರಿಹಾರವನ್ನು ಮಾಡತಕ್ಕಂಥದ್ದು. ರಾಮನಿಗೆ ಏನು ಕಷ್ಟ ಅಲ್ಲ, ಅವನು ರಾಮನ ಅನುಗ್ರಹ ಆದರೆ ಎಲ್ಲ ಕಷ್ಟಗಳು ಪರಿಹಾರ ಆಯಿತು ಅಂಥೇಳಿ ಅರ್ಥ. ಆದ್ದರಿಂದ ನಾವೆಲ್ಲರೂ ಸೇರಿ ರಾಮನವಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಆ ಮೂಲಕ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.